हिजाब पर दिए कोर्ट के फैसले को हमें मानना पड़ेगा। सीएम बसवराज बोम्माई, ये हमारे बच्चों के भविष्य और शिक्षा का सवाल है। बच्चों को शिक्षा से बढ़कर कुछ नहीं। जो फैसला हाईकोर्ट ने दिया है इसका हम सबको पालन करने की ज़रूरत है। राज्य के तमाम जनता समुदाय के लोग, पोषक, शिक्षक और विद्यार्थियों से निवेदन किया कि इस फैसले को मानकर अपनी पढ़ाई आगे बढ़ाएं और स्टूडेंट से अपील की कि किसी भी हाल में एग्ज़ाम्स या क्लासेस का बायकॉट ना करें, अपने अच्छे भविष्य की तरफ ध्यान दे। स्टूडेंट्स कहा। सीएम ने फैसले के खिलाफ किसी ने शांति बिगाड़ने की कोशिश की तो इसके लिए होम मिनिस्टर को तमाम अधिकार दिए गए हैं कि कानून व्यवस्था को बनाए रखने के लिए ठोस कदम उठाए, कहा सीएम बसवराज बोम्माई ने। ಮಾಧ್ಯಮದ ಸ್ನೇಹಿತರೆ, ಈಗ ತಾನೇ ಮಾಧ್ಯಮಗಳಿಂದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸಮವಸ್ತ್ರದ ಕೇಸ್ನಲ್ಲಿ ತನ್ನ ತೀರ್ಪನ್ನು ನೀಡುತ್ತಿರುವುದರ ಬಗ್ಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸಮವಸ್ತ್ರವನ್ನು ಎತ್ತಿ ಹಿಡಿದಿದೆ ಮತ್ತು ಹಿಜಾಬು ಒಂದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನೋದನ್ನು ಹೇಳಿದೆ. ಅದೇನಾದರೂ ಇರಲಿ, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ, ನಮ್ಮ ಮಕ್ಕಳ ಶಿಕ್ಷಣದ ಪ್ರಶ್ನೆ ಇದೆ. ಮಕ್ಕಳಿಗೆ ವಿದ್ಯೆಗಿಂತ ಮುಖ್ಯ ಮತ್ತೊಂದು ಯಾವುದೂ ಇಲ್ಲ. ಹೀಗಾಗಿ ತ್ರಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ, ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇದನ್ನು ನಾವು ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಬಹಳ ಮುಖ್ಯ. ನಾನು ಸಮಸ್ತ ಎಲ್ಲ ಜನತೆಗೆ, ಎಲ್ಲ ಸಮುದಾಯದ ನಾಯಕರಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂಥ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು, ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ನಾನು ಮಾಡ್ತೀನಿ. So a lot of students might boycott also. In April there are exams. Last time you saw people boycotting. Would you request them to not boycott, sir, and follow the High Court order? Would you request them? ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಕೋರ್ಟ್ ಆಜ್ಞೆಯನ್ನು ಪಾಲನೆ ಮಾಡಿ. ನಿಮ್ಮ ಶಿಕ್ಷಣ ಬಹಳ ಮುಖ್ಯ. ಯಾವುದೇ ರೀತಿಯ ಕ್ಲಾಸ್ಗಳಲ್ಲಾಗಲಿ, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆದಂಗೆ ಅದರಿಂದ ಹೊರಗೆ ಉಳಿಯೋದಾಗಲಿ ಯಾವುದನ್ನೂ ಕೂಡ ಮಾಡದೆ ಎಲ್ಲರೂ ಕೂಡ ಕ್ಲಾಸಿಗೆ ಭಾಗವಹಿಸಬೇಕು, ಶಿಕ್ಷಣದಲ್ಲಿ ಭಾಗವಹಿಸಬೇಕು, ಎಕ್ಸಾಮಿನೇಷನ್ ಭಾಗವಹಿಸಬೇಕು. ನಿಮ್ಮ ಭವಿಷ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಮತ್ತು ಆ ಥರ ಮಾಡಬೇಕನ್ನುವಂಥ ಕಳಕಳಿ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಅಲ್ಲ, ಪ್ರಿಪ್ರೇಟರಿ ಅದೇನು ಸಂಘಟನೆಗಳು ಕೂಡ ಈಗಾಗಲೇ ಕಾನೂನು ಸುವ್ಯವಸ್ಥೆಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಹೈಕೋರ್ಟ್ ತೀರ್ಪು ಬಂದ ಮೇಲೆ ಒಂದು ಮಟ್ಟಕ್ಕೆ ಇತ್ಯರ್ಥ ಆಗಿದ್ದರಿಂದ ಎಲ್ಲರೂ ಒಪ್ಕೋಬೇಕು. ಇದರ ವ್ಯತಿರಿಕ್ತವಾಗಿ ಕಾನೂನು ಸುವ್ಯವಸ್ಥೆ ಕೈಗೆ ತೆಗೆದುಕೊಂಡ್ರೆ ನಮ್ಮ ಗೃಹ ಇಲಾಖೆ ಅದಕ್ಕೆ ತಕ್ಕವಾದಂಥ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಂಡು. Hijab that has been interim ban has been upheld. Yes, the honorable three bench High Court has given a verdict that the uniform order by the government has been upheld, and they have mentioned that hijab is not an essential practice of religion. Therefore, I request everybody in the society, in the parents, teachers, students and those who are concerned about education to
whatever the High Court has said, we have to see that it is implemented and peace and order is maintained. And I request all of them to maintain peace and order for the future education of our children, which is very important. For a children, education is most important than anything else. And High Court has settled the matter now. Hence, I request everybody to follow the High Court order and maintain peace and order and allow the children to do their education as usual. Sir, the next 2 weeks will be very crucial for your government because anti-social elements might be ignited. ಸಮುದಾಯ ನಾಯಕರಿಗೆ ಮನವಿ ಮಾಡ್ತೇನೆ. ಈಗಾಗಲೇ ಇದರಲ್ಲಿ ಭಾಳಷ್ಟು ಚರ್ಚೆ ಎಲ್ಲ ಆಗಿದೆ. ಅದಾದಮೇಲೆ ಹೈಕೋರ್ಟಲ್ಲೂ ಕೂಡ ವಾದ ವಿವಾದ ಎಲ್ಲಗಳು ಆಗಿ ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಒಂದು ತೀರ್ಪು ಬಂದಿದೆ. ಇದನ್ನೆಲ್ಲರೂ ಒಪ್ಪಿಕೊಂಡ್ರೆ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯದಾಗ್ತದೆ. ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಒಪ್ಕೋಬೇಕು ಅಂತ ಎಲ್ಲ ಸಮುದಾಯದವರು ಹೇಳ್ತಾರೆ. ಹೂವಾಗೆ ಹಿಂದಿಂದಕ್ಕೆಲ್ಲ ನಾನು ಹೇಳಲ್ಲ. ಇವತ್ತು ಹೈಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಎಲ್ಲರೂ ಪಾಲನೆ ಮಾಡಬೇಕು ಅನ್ನುವಂಥ ವಿನಂತಿ ನಾನು ಮಾತಾಡ್ತೀನಿ. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए ख़ानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर ख़ास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन। तशखीस करते हुए दवाई की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।